ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಉಮೇಶ್ ಸಾಲಂಕಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದರೆ ನಾನೊಂದು ಹಳ್ಳಿಯಲ್ಲಿದ್ದೀನಿ. ಹಳ್ಳಿ ವಾತಾವರಣ ಎಲ್ಲ ಹಿಂದೆಲ್ಲ ನೋಡ್ತೀರಲ್ವ, ಬಾವಿ, ತೆಂಗಿನ ಮರಗಳು, ಬಾಳೆ ತೋಟ ಎಲ್ಲ. ಸೊ ಇವತ್ತಿಗೆ ನಮ್ಮ ಒಂದು ಹಳ್ಳಿಗೆ ಬಂದಾಗ ಅಲ್ಲೆಲ್ಲ ನೋಡಿಬಿಟ್ಟು ತುಂಬ ಇಷ್ಟ ಆಯಿತು. ಇಲ್ಲೊಂದು ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಅಷ್ಟೇ ನಿಮಗೋಸ್ಕರ. ಮ್ಯಾಟ್ರ್ ಏನಪ್ಪ ಅಂದರೆ ಇಲ್ಲಿ ಬಂದಾಗ ನನಗೆ ಒಂದು ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಗೊತ್ತಾಯಿತು. ಅದೇನಂತಂದರೆ ಜೇನುನೊಣಗಳು. ಇಲ್ಲಿ ತೊಟ್ಟಿ ಹತ್ರ ನೀರೆಲ್ಲ ಒಂದು ಶೇಖರಣೆ ಮಾಡ್ತಾಯಿತ್ತು. ನೀರು ಕುಡಿಯೋದಕ್ಕೆ ಅಂತ ಬಂದಿದೆ ಅಂತ ಅನಿಸುತ್ತೆ. ತುಂಬ ಜೇನುನೊಣಗಳಿದ್ದಾವೆ, ದೊಡ್ಡ ಜೇನು, ಹೆಜ್ಜೇನು ಅಂತಾರಲ್ಲ ಅದನ್ನು. ಅದ್ರ ಬಗ್ಗೆ ನಿಮಗೊಂದು ತೋರಿಸೋಣ ಅಂತಂದ್ಬಿಟ್ಟು ಇದನ್ನು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಬನ್ನಿ ನೋಡಿರಂತೆ ಅದು ಯಾವ ಥರ ಇದೆ ಅಂತಂದ್ಬಿಟ್ಟು. ಸೊ ಹತ್ತಿರದಿಂದ ನಿಮಗೆ ಜೂಮ್ ಹಾಕಿ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ ಜೇನುನೊಣಗಳು, ಏನು ಬಹುಶಃ ಕಾಣಿಸ್ತಿಲ್ಲ ಅನಿಸುತ್ತೆ, ಚಿಕ್ಕದಾಗಿದ್ದಾವೆ. ಇನ್ನು ಹತ್ರ ಹೋಗ್ತೀನಿ ನೋಡಿ. ಸೊ ನೀರು ಕುಡಿಯೋದಕ್ಕಂತ ಬಂದಿದ್ದಾವೆ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ ಯಾವ ರೀತಿ ಬಂದ್ಬಿಟ್ಟು ನೀರೆಲ್ಲ ಕುಡಿತಾ ಇದ್ದಾವೆ ಅಂತಂದ್ಬಿಟ್ಟು. ಸೊ ಜೇನು ಇಕ್ಕೋದಕ್ಕಿಂತ ಮುಂಚೆ ಈ ಥರ ಪ್ರಿಪ್ರೇಷನ್ ಮಾಡುತ್ತೆ ಅಂದ್ಕೊಳ್ತೀನಿ. ಸೊ ನೀರು ಅಂದರೆ ಈ ಬೇಸಿಗೆ ಕಾಲ ಬೇರೆ, ನೀರು ಕುಡಿಯೋದಕ್ಕೆ ಬಂದಿರ್ತವೆ. ಸೊ ನೀರು ಕುಡಿಯೋದಕ್ಕೂ ಪ್ಲಸ್ ಏನು ಜೇನು ಶೇಖರಣೆ ಮಾಡೋದಕ್ಕೂ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ನೀರನ್ನೆಲ್ಲ ಕುಡಿತಾ ಇದ್ದಾವೆ. ಬಟ್ ಅವೇ ನಮ್ಮನ್ನೇನು ತೊಂದರೆ ಮಾಡ್ತಾ ಇಲ್ಲ. ಬಟ್ ನಾವು ಅದಕ್ಕೆ ತಂಟೆಗೆ ಹೋದಾಗ ಮಾತ್ರ ಜೇನು ಗೂಡಿಗೆ ಹೋಗ್ಬಿಟ್ಟು ಅಲ್ಲಿ ತೊಂದರೆ ಮಾಡೋದು ಮಾತ್ರ ಕಚ್ತವೆ. ಈಗೇನು ಕಚ್ತಾ ಇಲ್ಲ. ಆದರೂ ಸ್ವಲ್ಪ ಭಯ ಆಗ್ತಿದೆ. ನೋಡಿ ನಿಮಗೋಸ್ಕರ ಕಾಣಿಸ್ತಾ ಇದೆ ಅನ್ಸುತ್ತೆ, ಬಿಸಿಲು ಬೇರೆ, ತುಂಬ ಹತ್ತಿರದಿಂದ ತೆಗ್ದಿದ್ದೀನಿ. ತುಂಬ ಜೇನುಗಳಿದ್ದಾವೆ. ದೊಡ್ಡ ಹೆಜ್ಜೇನಿದು, ಚಿಕ್ಕ ಜೇನು ಅಲ್ಲ. ಕಚ್ಚಿಬಿಟ್ರೆ ಮಾತ್ರ ಒಂದು 10 ಕಚ್ಚಿಬಿಟ್ರೆ ಫುಲ್ ಕೋಮಾಗೆ ಹೋಗೋದು. ಸೊ ಇಲ್ಲಿ ಕೂಡ ಇದ್ದಾವೆ, ತುಂಬ ಜೇನುಗಳಿದ್ದಾವೆ.